ನೇರವಾಗಿ ದಾಖಲು ಮಾಡಿ ಅಂತ ಹೇಳಿದ್ಮೇಲೆ ನೀವು ಅವ್ರ ಮೇಲೆ ಏನಾದ್ರು ಪೊಲೀಸ್ ದೂರು ಕೊಟ್ಟಿದ್ದೀರಾ ಇಲ್ಲಿವರೆಗೂ? ಯಾಕೆ ಕೊಟ್ಟಿಲ್ಲ? ಯಾಕೆ ಕೊಡೋಕ್ಕಾಗಲ್ಲ ಸರ್? ಸಾರಿ, ನಾನು ಆಸ್ ಎನ್ ಅಡ್ವೊಕೇಟ್ ಆಗಿ ಮಾತಾಡ್ತಾ ಇದ್ದೀನಿ. ನೀವು ನಮಗೆ ಕಾನೂನು ಬಗ್ಗೆ ತಿಳುವಳಿಕೆ ಹೇಳಕ್ ಹೋಗ್ಬೇಡಿ. ಸರ್ ನಾನು ಹೇಳ್ತಾ ಇರೋದು ನಿಮ್ಮ ಏನು ಲೀಗಲ್ ಅಡ್ವೈಸರ್ ಇದ್ದಾರೆ ಅವ್ರು ಪ್ರೋಸೆಸ್ ಮಾಡಲಿ. ಈಗ ನಾವು ಸಮನ್ಸ್ ಕೊಟ್ಟಿದ್ದೀವಿ, 28 ಕೇಸ್ ಇದೆ, ಬಂದು ಉತ್ತರ ಕೊಡಿ ಅಲ್ಲಿ ಕೋರ್ಟಲ್ಲಿ. ಗೊತ್ತಾಗುತ್ತೆ ಅವಾಗ ಅದು ಯಾರು ಆದೇಶ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಏನು ಕತೆ ಎಲ್ಲ ಅವಾಗ ಗೊತ್ತಾಗಿ ಬಿಡಿಸ್ತೀವಿ, ನಿಮ್ಮ ಬಾಕ್ಸ್ ಮೇಲೆ ಹತ್ತಿಸ್ತೀವಿ. ಅವಾಗ ಹೇಳಿದ್ರಿ ನೀವು ಎಲ್ಲ ಸ್ಟೋರಿನ. ಇವಾಗ ಸ್ಟೋರಿ ಹೇಳೋದು ಬೇಡ, ನಮ್ಗೆ ಹೇಳ್ತಾ ಇರೋದು ಇವತ್ತು ನಿಮಗೆ ನೀರು ಬಿಡಲಿಕ್ಕೆ ಲಿಖಿತ ಆದೇಶ ಯಾರು ಕೊಟ್ಟಿದ್ದಾರೆ? ನೀವೇ ಬಿಟ್ಟಿರೋದಾ? ನೀವೇ ಬಿಟ್ಟಿರೋದು, ನಿಮ್ಮ ಸ್ವಯಂ ಪ್ರೇರಿತವಾಗಿ ಬಿಟ್ಟಿದ್ದೀರಿ. ಅಷ್ಟೇ ಬೇಕಾಗಿರೋದು. ಈಗ ಇಲ್ಲಿ ಸಾರ್ವಜನಿಕ ಒಂದು ಉದ್ದೇಶದಿಂದ ಕೇಳ್ತಾ ಇದ್ದೀವಿ ನಾವು. ಈಗ ಮಧ್ಯಾಹ್ನದಿಂದ ರೈತರೆಲ್ಲ ಬಂದು ಇಲ್ಲಿ ನಿಮ್ಮ ಇಲಾಖೆ ಕಚೇರಿ ಮುಂದೆ ಖುದ್ದು ನಿಮ್ಮನ್ನೆಲ್ಲ ಎಂಕ್ವೈರಿ ಮಾಡಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ ಬಂದು ನಾವು ಏನು ಸಮಾಧಾನವಾಗಿ ಬಂದು ರೈತರೆಲ್ಲ ಇಲ್ಲಿ ಕೂತಿದ್ದಾರೆ. ನಿಮ್ಮ ಹಿರಿಯಾಧಿಕಾರಿ ಚಂದ್ರಶೇಖರ್ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೋಬೇಕು. ರಿಂಗ್ ಆದರೂ ಫೋನ್ ಎತ್ತಲ್ಲ ಅಂದರೆ ಏನು ಕಾರಣ? ಯಾಕೆ? ಏನು ಇದರಿಂದ ಏನು ಉದ್ದೇಶ ಇದೆ? ಹಾಂ, ಈಗ ನಾವು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಇದು. ಸುಭಾಷ್ ಪವರ್ ಕಾರ್ಪೊರೇಷನ್ ಅವರು ಇಡೀ ಏನು ಸಾರ್ವಜನಿಕರ ಆಸ್ತಿನ ಕಬಳಿಸ್ಕೊಂಡು ಅವ್ರ ಹೆಸರಿಗೆ ಅಕ್ರಮ ಖಾತೆ ಮಾಡಿಕೊಂಡು ಹಿಂದೆ ಈಗ ಒಂದು ತಿಂಗಳಲ್ಲಿ ನೀವು ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ರಿ ಕೈ ತಪ್ಪಿನಿಂದ ಆಗಿದೆ ಅಂತೇಳಿ. ಅದಕ್ಕೆ ಪೂರಕವಾದ ದಾಖಲಾತಿ ತೆಗೆದೆ ನಾನು. ಇದೇ ಸುಭಾಷ್ ಅವನು ಇದು ತಪ್ಪಾಗಿದೆ, ಇದನ್ನು ಸುಭಾಷ್ ಅಂತ ತಿದ್ದುಪಡಿ ಮಾಡಿಕೊಡಿ ಅಂತೇಳಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಸರ್ವರ್. ಪೇಪರ್ ಬಂದು ಪೇಪರ್ ಕಟಿಂಗ್ಸ್ ಎತ್ತಿಟ್ಟಿದ್ದೀವಿ, ಅದನ್ನ ಕೋರ್ಟ್ಗೂ ಸಬ್ಮಿಟ್ ಮಾಡಿದ್ದೀನಿ ನಾನು. ಅಲ್ಲಲ್ಲ ಹೇಳ್ತಾ ಇರೋದು ಕೇಳಿಲಿ. ಈಗ ನೀವು ಹೇಳ್ತಾ ಇದ್ರಲ್ಲ ಆಗೋಗಿದೆ ಸರಿ. ನಿಮ್ಮ ಎಲ್ಲ ತಪ್ಪಿಂದ, ನಿಮ್ಮ ಶಾಮೀಲಿಂದ, ನಿಮ್ಮ ಅಕ್ರಮ ಗಳಿಕೆ ಒಂದು ಆಸೆಯಿಂದ ಇಲ್ಲಿ ಏನೇನು ಆಗಬಾರ್ದು ಅಧ್ವಾನ ಎಲ್ಲ ಆಗ್ತಾಯಿದೆ. ಎಲ್ಲರೂ ಸಾರ್ವಜನಿಕರಿಗೆ, ರೈತರಿಗೆಲ್ಲ ಗೊತ್ತಿರೋಂಥ ವಿಚಾರ ಇದು. ನಾಳೆ ನಾವುಗಳೆಲ್ಲ ನಿಮ್ಮಗಳ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರತ್ಯೇಕವಾದ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ. ಇಲ್ಲ ನೀವು ಅವ್ರ ಮೇಲೆ ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಕೇಳಿ ಸರ್ ಮಾಡ್ಕೊಂಡು ಅದನ್ನ ಪರಿಶೀಲನೆ ಮಾಡಿ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಹೇಗೇನು ಅವ್ರು ಏನು ಅಗ್ರಿಮೆಂಟಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಇದೆ ಅದು ವೈಲೇಷನ್ ಆಗಿದೆ ಅಂತ ಹೇಳಿದ್ರೆ ಅಗ್ರಿಮೆಂಟ್ನ ಕ್ಲೋಸ್ ಮಾಡಿ ನೀವು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಳ್ಳೋದು ಅಥವಾ ಬೇರೆ ಕಂಪ್ನಿಗೆ ಕೊಡೋದು ನೀವು ಮಾಡ್ಬೋದು. ಗೌರವಾನ್ವಿತ ರೈತ ಬಂಧುಗಳೇ, ಮತ್ತೆ ಕಬಿನಿಗೆ ಒಳಪಡುವ ಎಲ್ಲ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ಎಲ್ಲ ಕಬಿನಿ ವ್ಯಾಪ್ತಿಯ ರೈತ ಬಂಧುಗಳೇ, ಏನು ಒಂದು ಸುಭಾಷ್ ಪವರ್ ಏನು ಇದೆ ಅಲ್ಲಿಗೆ ಹೊಳೆ ಮುಖಾಂತರ ಅವನ ಮುಖಾಂತರ ಹೊಳೆಗೆ ನೀರು ಬಿಡ್ತಾ ಇದ್ದಾರೆ. ಒಂದು ನಮಗೆ ಕಬಿನಿ ಬಲದಂಡಿ ವಾಲೆ ಬಿಟ್ಟರೆ ಕೆರೆಗಳಿಗೆ ನೀರು ಬಿಡ್ಬೋದಾಗಿತ್ತು. ಆದರೆ ಯಾವುದೇ ಆದೇಶ ಇಲ್ಲದೆ ಏನು ಅವ್ಯವಹಾರ ಮಾಡಿದ್ದಾನೆ, 100 ಕೋಟಿ ಸಾಲ ತಗೊಂಡಿದ್ದಾನೆ ನಮ್ಮ ಸರ್ಕಾರ ಜಮೀನು ಮೇಲೆ, ಮತ್ತು ಲೀಸ್ಗಾಗಿ ತನ್ನ ಹೆಸರಿಗೆ RTC ಮಾಡ್ಕೊಂಡಿದ್ದಾನೆ. ಅವನಿಗೆ ಇವತ್ತು ಕಣ್ಣು ಮುಚ್ಚಿ ಬೆಳಿಗ್ಗೆ ಜನಿಗೆ ಅವನಿಗೆ ನೀರನ್ನ ಬಿಟ್ಟು ಒಳಗೆ ನೀರು ಬಿಡ್ತಾ ಇದ್ದಾರೆ. ಅದೇ ನೀರನ್ನ ಕಾಲುವೆ ಮುಖಾಂತರ ಬಿಟ್ಟಿದ್ರೆ ಇವತ್ತು ಕೆರೆ ಕಟ್ಟೆಗಳಿಗೆ ನೀರು ಬಿಡ್ಬೋದಾಗಿತ್ತು. ಇನ್ನು 4 ಅಡಿ ಬಾಕಿ ಇದೆ. ಆದರೆ ಇವರು ಮುಚ್ಚಿ ಇವತ್ತು ಇಲಾಖೆ ಅಧಿಕಾರಿಗಳು ಆ ಸುಭಾಷ್ ಪವರ್ ಸ್ಟೇಷನ್ಗೆ ನೀರು ಬಿಟ್ಕೊಂಡು ಅದ್ರ ಮುಖಾಂತರ ಒಳಗೆ ಬಿಡ್ತಾರೆ. ನೋಡಿ ಎಷ್ಟು ಅನ್ಯಾಯ. ನಮ್ಮ ಕಣ್ಮುಂದೆ ಒಂದು ಬೆಳೆ ನೀರನ್ನೇ ಅವನಿಗೆ ಬಿಡ್ತಾ ಇದ್ದಾರೆ. ಹೀಗಾಗಿ ಈ ಅಧಿಕಾರಿಗಳು ಅವನು ಕೂಡ ಎಂಜಲು ಕಾಸಿಗೆ ಕೈ ಒಡ್ಡಿ ಇವತ್ತು ಹಂಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೀರಲ್ಲಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ. ಅದನ್ನ ಫಾರೆಸ್ಟ್ ಇಲಾಖೆನೂ ಕೇಳ್ತಾ ಇಲ್ಲ, ಜೊತೆಗೆ ನೀರಾವರಿ ಇಲಾಖೆ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಕಣ್ಣು ಮುಚ್ಕೊಂಡು ಎಲ್ಲರೂ ಕುಳಿತಿದ್ದಾರೆ. ಜೊತೆಗೆ ಏನು ಅಲ್ಲಿ ಸೇತುವೆ ಮಾಡ್ತಾ ಇದ್ದಾರೆ, ಮೇಲ್ ಸೇತುವೆನ. ಆ ಕಡೆ ಏನು ನಮ್ಮ ಕ್ರೆಸ್ಟ್ ಗೇಟ್ ಹತ್ರ ನೀರು ಹೋಗುತ್ತೆ, ಆ ಕಡೆ ಈ ಕಡೆ ಎಲ್ಲ ಕಲ್ಲುಗಳನ್ನ ಕಿತ್ಕೊಂಡು ಅವನು ಕಾಂಟ್ರಾಕ್ಟ್ ತನಗೆ ಹಾಕತ್ತಾ ಇದ್ದಾನೆ. ಪುನಃ ಅಲ್ಲಿ ಕಲ್ಲು ಕಟ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಕೊಟ್ಟೆ ಪುನಃ ದುಡ್ಡು ಸ್ಯಾಂಕ್ಷನ್ ಮಾಡ್ತಾನೆ. ನೋಡಿ, ನಮ್ಮ ಕಣ್ಣಲ್ಲಿ ಇರೋ ಕಲ್ಲನ್ನ ಕಿತ್ತು ಅವನು ರೋಡ್ಗೆ ಹಾಕತ್ತಾ ಇದ್ದಾನೆ. ಅವ್ರ ಅಧಿಕಾರಿಗಳು ಭ್ರಷ್ಟರು ನೋಡ್ತಾ ಕೂತಿದ್ದಾರೆ. ಆದ್ರೆ ಯಾರು ಏನು ಮಾಡ್ತಾ ಇಲ್ಲ. ಇದೆಲ್ಲ ದುಡ್ಡು ಯಾರ್ದು? ಯಾರು ಅಪ್ಪನ ಮನೆದು? ಯಾಕೆ ಹೋರಾಟಗಳಾಗ್ತಿಲ್ಲ ಇದ್ರ ಬಗ್ಗೆ? ಒಂದಿಷ್ಟೆಲ್ಲ ಅನ್ಯಾಯಗಳು. ಜೊತೆಗೆ ಏನು ಕಬಿನಿಯಲ್ಲಿ ಅವನು ಪವರ್ ಸ್ಟೇಷನ್ ತನ್ನ ಹೆಸರು ಮಾಡ್ಕೊಂಡಿದ್ದಾನೆ. 28 ವರ್ಷ ಲೀಸು ಕೊಟ್ಟಿದೆ. ₹1 ವರ್ಷಕ್ಕೆ, 1 ಎಕರೆಗೆ ₹1 ಲೀಸು. ಏನು 18 ಅದ್ರ ಮೇಲೆ ಅವನು RTC ಕೂರ್ಸ್ಕೊಂಡಿದ್ದಾನೆ. ಅದ್ರ ಮೇಲೆ 100 ಕೋಟಿ ಸಾಲ ತಗೊಂಡಿದ್ದಾನೆ. ಇದೆಲ್ಲ ಕೋರ್ಟ್ಗೆ ಹೋದ್ಮೇಲೆ ಪುನಃ ದುಡ್ಡು ಕಟ್ಸಿ ಪುನಃ ಅವ ಹಿಂದಕ್ಕೆ ವಾಪಸ್ ಬರಿಸಿ ನೋಡಿ ಎಲ್ಲ ನಾಟಕ ಆಡಿದ್ದಾರೆ. ಅದೇ ಹೋದ್ರೆ ಇನ್ನೀರಲ್ಲಿ ಏನು ಅದು 19 TMC ನೀರಿದೆ, ಈಗ ಇರೋದೇ 15 TMC. ಇನ್ನು 4 TMC ನೀರನ್ನ
ಹಿಂದ್ಗಡೆ ಹಿನ್ನೀರಲ್ಲಿ ಎಲ್ಲರೂ ಮಣ್ಣಾಕಿ ಏರ್ಸಿ ಅಲ್ಲಿ ರೆಸಾರ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಇದ ಕೇಳ್ತಾ ಇಲ್ಲ.